ಬುದ್ಧಿವಂತ ಕೈಲಿ ಹಿಡ್ಕೊಂಡ್ಬಿಟ್ಟಿಗೆ ಅದು ಹಂಗೆ ಅಂತ ಅಲ್ಲಲ್ಲ, ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅದಷ್ಟೇ. ಅದು ಪ್ರೇಕ್ಷಕರ ಮನಸ್ಥಿತಿ ಆಗಿರುತ್ತೆ. ನಾನ್ ಬುದ್ಧಿವಂತ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ನಾನ್ ನೋಡಲ್ಲ ಸಿನಿಮಾ, ನಾನ್ ಎದ್ದೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಒಪ್ಪಿ. ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಹಾಕೊಂಡು ಹಿಡಿತಿದ್ದಾರೆ. ಹಂಗಾಗಿ ನಾನು ನೋಡೋದಿಲ್ಲ ಸಿನಿಮಾ. ಅದು ಎಫೆಕ್ಟ್ ಆಯ್ತಾ ಇಲ್ವಾ ಅಂತ ಸಿನಿಮಾಗೆ ನನ್ಗೆ ಅನಿಸ್ತಾ ಇದೆ. ಎಫೆಕ್ಟ್ ಆಗಿದೆಯಾ ಇಲ್ಲ, ಆಗಿದೆ ಅನಿಸ್ತಿದೆ ನನ್ಗೆ. ಕಲೆಕ್ಷನ್ ಹೇಳ್ತಲ್ಲ ನಿಮ್ಗೆ, ಕಲೆಕ್ಷನ್ ಹೇಳ್ತಾರೆ ನೀವು. ಆಮೇಲೆ ಸಿನಿಮಾ ಒಳಗಿನ ಸಿನಿಮಾ ಅದು. ನಿಮ್ಗೆ ಅಲ್ಲಿ 2 ಸಿನಿಮಾ ಇದೆ, ಓಕೆನಾ? ಬಟ್ ಹೊರಗಿನವ್ರಿಗೆ ಗೊತ್ತಿಲ್ವಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ ಯಾರಿಗೂ. ನೀವು ಮಾತಾಡಿ, ನಿಮಗ್ ಗೊತ್ತಾಯ್ತಲ್ಲ, ನೀವು ಆಡಿಯನ್ಸ್ ಅಲ್ವಾ? ಹೌದು. ನಿಮಗ್ ಗೊತ್ತಾಯ್ತಲ್ವಾ 2 ಸಿನಿಮಾ ಇದೆ ಅಂತ? ಹೌದು. ಫಸ್ಟ್ ಸಿನಿಮಾ ನಂಗೆ ಹಾಕಿದ್ದಾನೆ ಏನಕ್ಕೆ ಅಂತ ಗೊತ್ತಾಯ್ತಾ ಸರ್? ಸೋಷಿಯಲ್ ಮೀಡಿಯಾ. ಒಂದ್ ನಿಮಿಷ ನಾನ್ ಕೇಳೋ ಕ್ವಶನ್ಗೆ ಆನ್ಸರ್ ಮಾಡ್ಬಿಡಿ. ಫಸ್ಟ್ ಒಂದ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಹೌದು. ಅದ್ರಲ್ಲಿ ಆ ಕಾರ್ಡ್ ಬರುತ್ತೆ. ಹೌದು. ಲಾಸ್ಟ್ ಅಲ್ಲಿ ಮತ್ತೆ ಅದೇ ಸಿನಿಮಾ ಓಪನ್ ಆಗುತ್ತೆ. ಹೌದು. ಆ ಡೈರೆಕ್ಟರ್ ಏನ್ ಹೇಳ್ತಾನೆ, ನಾನು ಕಥೆನೇ ಮಾಡಲ್ಲ, ನಾನೇನೋ ಬೇರೆ ತೋರಿಸ್ತೀನಿ ಅಂತಾನೆ. ಹೌದು. ಫೈನಲಿ ಏನ್ ಹೇಳ್ತಾನೆ ಅವ್ನು ಎಂಡ್ ಫೋಕಸ್ ಏನಂತಾನೆ? ಫೋಕಸ್ ನೀವು ಲಾಸ್ಟ್ ಅಲ್ಲಿ ನೋಡಿಲ್ಲ ಅಂದ್ರು ಅವರು, ಕರೆಕ್ಟ್ ಅಲ್ವಾ? ಹೌದು. ಅವ್ನು ಡೈರೆಕ್ಟ್ರೆ ನಾನೇ ನಿನ್ ಕತೆ ಹೇಳಲ್ಲ ಅಂತ ಹೇಳ್ತಾನೆ ಅವನು, ಈ ಡೈರೆಕ್ಟರ್. ಎಗೈನ್ ನಾನೊಂದು ಸ್ಟೋರಿ ಹೇಳಿ ನಿನ್ ಮಿಸ್ಲೀಡ್ ಮಾಡಲ್ಲ, ನಿನ್ ಸ್ಟೋರಿ ನೀನ್ ನೋಡ್ಕೋ ಅನ್ನೋ ತರ ಕತೆ ಇದು. ಸರ್, ಫೋಕಸ್ ಮಾಡೋದು, ಅದು ಫೋಕಸ್ ಆಗೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದು. ಅದು ಅವ್ರವ್ರ ಗಮನ ಹೆಂಗಿರುತ್ತಾ, ಯಾರ್ಯಾರು ಇರುತ್ತೋ, ಅವ್ರು ಸ್ಟ್ರಾಂಗ್ ಎಷ್ಟಿರ್ತಾರೋ ಅಷ್ಟು. ಅದಕ್ಕೆ ಕೇಳಿ ಒಂದ್ ನಿಮಿಷ, ಅದಕ್ಕೆ ನಿಮ್ ಪರವಾಗಿ ನೀವು ಮಾತಾಡ್ಬೇಕಷ್ಟೇ ಈ ಸಿನಿಮಾದಲ್ಲಿ. ನಿಮ್ಗೆ ಅಂತ ಅಲ್ಲ, ಈಗ ನನಗೆ ಅನಿಸ್ತಾ ಇರೋದು ಈ ಬೇರೆ ಪರಿಣಾಮ ಎದುರಿಸ್ತು ಇದರಿಂದ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ. ಥ್ಯಾಂಕ್ ಯು. ಸರ್, ಅದಕ್ಕೆ ಒಂದೇ ಒಂದು ಸಣ್ಣ ಉತ್ತರ ಕೊಟ್ಬಿಡ್ತೀನಿ. ಸ್ನೇಹ ಪ್ರಿಯ ಸರ್, ಸ್ನೇಹ ಪ್ರಿಯ ನಿಮ್ಮ ಹೆಸರಲ್ಲೇ ಇದೆ. ಈ ಸಿನಿಮಾ ಸ್ನೇಹ ಪ್ರಿಯವಾಗಿ ಸೂಪರ್ ಹಿಟ್ ಆಗಿದೆ. ಬಾಕ್ಸ್ ಆಫೀಸ್ ಅಲ್ಲಿ ನಿಜವಾಗ್ಲೂ ಒಳ್ಳೆ ಕಲೆಕ್ಷನ್ ಆಗಿದೆ. ಸರ್, ಈ ಸಿನಿಮಾದಲ್ಲಿ ನೀವು ನಾಯಕಿನ ಟಚ್ ಮಾಡಲ್ಲ. ಹಲೋ 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 ಹೇಳಿ, ಪರವಾಗಿಲ್ಲ. ಸರ್, ಈ ಸಿನಿಮಾದಲ್ಲಿ ನೀವು ನಾಯಕಿನ ಟಚ್ ಮಾಡಲ್ಲ. ಸೊ ಪ್ರಕೃತಿಗೆ ಹೆಣ್ಣನ್ನ ಹೋಲ್ಸಿದೀರಾ ಸಿನಿಮಾದಲ್ಲಿ. ಸೊ ಅದಕ್ಕೆ ಟಚ್ ಮಾಡ್ಲಿಲ್ವಾ? ಸೊ ಏನು ಅಂತ? ಪ್ರಕೃತಿ ಡೈಲಿ ಟಚ್ ಮಾಡ್ತಾನೆ ಇರ್ತೀವಲ್ವಾ, ಅದ್ರ ಮೇಲೆ ಓಡಾಡ್ತೀವಿ. ಹೌದು ಸರ್, ಪ್ರಕೃತಿನ ಹೆಣ್ಣಿಗೆ ಹೋಲ್ಸಿದಿರಲ್ವಾ ಸರ್? ಇಲ್ಲಿ ನಿಮ್ ಸಿನಿಮಾಗಳಲ್ಲಿ ನಾಯಕಿಗೆ ಏನಾದ್ರೂ ಬೈಯೋದು ಅದು ಇದು ಎಲ್ಲ ಬಿಫೋರ್ ಇರ್ತಾ ಇತ್ತು. ಸೊ ಈ ಸಿನಿಮಾದಲ್ಲಿ ಏನೂ ಇಲ್ಲ, ನಾಯಕಿನ ಟಚ್ ಕೂಡ ನೀವು ಮಾಡೋದಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಆ ತರ ಏನಾದ್ರೂ ಟಚ್ ಮಾಡಿದ್ರೆ ಪ್ರಕೃತಿಗೆ ಇಲ್ಲಿ ಹೋಲಿಸ್ಬಿಟ್ಟು ನೋಡಿದ್ರೆ ಉಪೇಂದ್ರ ಅವರೇ ಈ ತರ ಈ ನಾಯಕಿನ ನಾನು ಅಷ್ಟೊಂದೆಲ್ಲ ಯೋಚನೆ ಮಾಡಿ ಮಾಡಲ್ಲ ನಿಜವಾಗ್ಲು. ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಹೆಂಗೆ ಗೊತ್ತಾ, ಇವಾಗ ಯಾವ್ದೋ ಒಂದು ಸೂಪರ್ ಹಿಟ್ ಆಗಿರೋ ಸಿನಿಮಾ ಇನ್ನೊಂದು ಸಿನಿಮಾ ಮಾಡ್ತಾರೆ ಡೈರೆಕ್ಟರ್ ಅನ್ಕೊಳ್ಳಿ, ಸರ್ ಆ ಸಿನಿಮಾ ತರ ಮಾಡ್ಬೇಕಾಗಿತ್ತು ಸರ್ ಅಂತ. ಅಕಸ್ಮಾತ್ ಅದೇ ತರ ಮಾಡಿದ ಅನ್ಕೊಳ್ಳಿ, ಸರ್ ಅವ್ನು ಅದನ್ನ ಬಿಟ್ರೆ ಇವ್ರಿಗೇನು ಬೇರೆ ಬರಲ್ವಾ ಅಂತೀರಾ. ಯಾವ್ದು ಕರೆಕ್ಟ್ ಇದ್ರಲ್ಲಿ ನೀವೇ ಹೇಳ್ಬೇಕು. ಒಂದು ಅದೇ ತರ ಮಾಡ್ರೆ ಅದನ್ನೇ ಇವತ್ತು ಮಾಡ್ತಾವ್ ನೀವು ಅಂತ, ಬೇರೆ ಮಾಡ್ರೆ ಸರ್ ಆ ತರ ಮಾಡ್ಬೇಕಾಗಿತ್ತು ಸರ್ ಅಂತ. ಅದರಿಂದ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸಬ್ಜೆಕ್ಟ್ ಸ್ಟೋರಿ ಫ್ಲೋ ಹೆಂಗ್ ಹೋಗುತ್ತೋ ಅದಕ್ಕೆ ಕರೆಕ್ಟ್ ಆಗಿ ಹೋಗ್ತೀನಿ ಅಷ್ಟೇ. ಈ ಸಬ್ಜೆಕ್ಟ್ ಹಂಗಿತ್ತು, ಆ ಹೀರೋಯಿನ್ ಕ್ಯಾರೆಕ್ಟರ್ ಹಂಗಿತ್ತು, ಅರ್ಥ ಆಯ್ತಾ? ಇಲ್ಲಿ ಆತರ ಸಿಚುಯೇಷನ್ ಬರಲ್ಲ. ಸೊ ಬೇರೆ ಏನೋ ವಿಷಯ ಇರೋದ್ರಿಂದ ಅದಂಗೆ ಹೋಯ್ತಷ್ಟೇ. ಸೊ ಉಪೇಂದ್ರ ಅವರು ಇತ್ತೀಚೆಗೆ ಸ್ವಲ್ಪ ಸೆನ್ಸಿಬಲ್ ಆಗಿದಾರ ಅಂತ. ಏನ್ ಮುಂಚೆಲ್ಲ ಸೆನ್ಸಿಬಲ್ ಅಲ್ಲ ಅಂತ ಹಳೆ ವಿಂಟೇಜ್ ಉಪ್ಪಿ ಆಗಿದ್ರೆ ನೀವು ಸ್ವಲ್ಪ ರಾಜಕೀಯ ಮೆಸೇಜ್ ಏನ್ ಕೊಟ್ಟಿದ್ದೀರಾ ಅಲ್ಲಿ ಸ್ವಲ್ಪ ಜಾಸ್ತಿ. ನೀವು ಯಾವಾಗ ಎಂಟರ್ ಆಗಿದ್ದು ಇದಕ್ಕೆ ಪ್ರೆಸ್? ಇದಕ್ಕೆ ಎಷ್ಟು ವರ್ಷ ಆಯ್ತು? 12 years ಆಯ್ತು. 12 years. ಅದಕ್ಕೆ ಮುಂಚೆ ನಾನು ಬೇರೆ ತರ ಕ್ವಶನ್ಗಳು ಕೇಳಿದೀನಿ ಇದೇ ತರ. ಹೌದಾ? ತೋರಿಸಿ ಮತ್ತೆ ನೋಡೋಣ. ಬಾಸ್ ಅವ್ರಿಗೆ ಗೊತ್ತು ಕೇಳಿ. ಅದೇ ಸರ್, ಅಂದ್ರೆ ಮುಂಚೆ ನೀವು ಇದ್ರಲ್ಲಿ ಮೆಸೇಜಸ್ ಒಂದಷ್ಟು ಹೇಳಿದಿರಲ್ವಾ, ರಾಜಕೀಯದ ಬಗ್ಗೆ ಆಗಿರ್ಬೋದು, ಬೇರೆದ್ರ ಬಗ್ಗೆ ಆಗಿರ್ಬೋದು, ಮೀಡಿಯಾಗಳ ಬಗ್ಗೆ ಆಗಿರ್ಬೋದು ಹೇಳಿದಿರಲ್ವಾ. ಸೊ ಇನ್ನಷ್ಟು ಅಗ್ರೆಸಿವ್ ಆಗಿ ಇರ್ತಾ ಇತ್ತು ಅದು ಅಂತ ನನ್ನ ಅನಿಸಿಕೆ. ಈಗ ಸ್ವಲ್ಪ ಏನೇ ಮಾಡಿದ್ರು ಕಾಂಟ್ರವರ್ಸಿಗಳು ಆಗುತ್ತೆ ಅಂತ ಏನಾದ್ರೂ ಸರ್ ಥಿಂಕ್ ಮಾಡಿ ಈ ತರ ಒಂದಷ್ಟು ಸೆನ್ಸಿಬಲ್ ಆಗಿ ಟಾಪಿಕ್ಸ್ ಇಟ್ಟಿದ್ದೀರಾ ಅಂತ. ಇದು ಕಾಂಟ್ರವರ್ಸಿ ಆಗತ್ತೆ ಅನ್ಕೊಂಡೆ. ಕಾಂಟ್ರವರ್ಸಿ ಆಗಕ್ಕೂ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ ಯಾರಿಗೂ. ಈಗ ಯಾರ ಬಗ್ಗೆ ಕಾಂಟ್ರವರ್ಸಿ ಸರ್, ಈ ಸಿನಿಮಾ ನೋಡ್ತಾ ನಮ್ಗನ್ಸಿದ್ದು ಸಂಭಾಷಣೆ ವಿಚಾರವಾಗಿ ಈ ಹಣ್ಣು ಮತ್ತೆ ಹೆಣ್ಣು